ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇಡೀ ಆಕಾಶದಲ್ಲಿ ಕೆಂಪು ದಾಸವಾಳದಂತೆ ಕಂಗೊಳಿಸುವಂತಹ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮುನಿಯ ಪುತ್ರನಾದಂತಹ, ಇಡೀ ಜಗತ್ತಿನ ಅಂಧಕಾರವನ್ನು ಹೋಗಲಾಡಿಸಿ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂತಹ, ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಕೊಡಬಲ್ಲಂತಹ ಆ ಮಹಾ ದಿವಾಕರನಿಗೆ, ಭಾಸ್ಕರನಿಗೆ ನನ್ನ ಶತಶತ ನಮಸ್ಕಾರಗಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ಅಶ್ವಿನ್ಸ್ ಆಸ್ಟ್ರಾಲಜಿಗೆ ಸ್ವಾಗತ. ಇಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದ ಮಹತ್ತರವಾದ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡುತ್ತೀನಿ. ನಮ್ಮ ಪ್ರಾಚೀನ ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಹೊಂದಿರುವಂತಹ ನವಗ್ರಹಗಳ ರಾಜ ಸೂರ್ಯನ ಬಗ್ಗೆ ನಾವು ಇಂದು ವಿಶ್ಲೇಷಿಸೋಣ ಬನ್ನಿ. ಸೂರ್ಯನನ್ನ ನಾವು ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಆತ್ಮಕಾರಕ ಅಂತ ಕರಿತೀವಿ. ಸೂರ್ಯ ಆತ್ಮ ಶೀತಕರಸ್ತು ಚೇತಃ, ಅಂದರೆ ಈ ದೇಹಕ್ಕೆ ಆತ್ಮವು ಚೈತನ್ಯ ಶಕ್ತಿಯನ್ನು ತುಂಬಿ ಈ ದೇಹವನ್ನ, ಈ ಶರೀರವನ್ನ ಸಕ್ರಿಯಗೊಳಿಸುತ್ತದೆ. ಈ ಆತ್ಮವಿಲ್ಲದೆ ದೇಹವು ಜೀವರಹಿತವಾಗಿರುತ್ತದೆ. ಈ ಆತ್ಮದಿಂದಲೇ ಈ ದೇಹಕ್ಕೂ ಕೂಡ ಜೀವವಿರುತ್ತೆ ಹಾಗೂ ಅದಕ್ಕೆ ಬೆಲೆಯೂ ಸಹ. ಸೊ ಈ ದೇಹದಲ್ಲಿ ಈ ಆತ್ಮವೇ ಆ ಚೈತನ್ಯ ಶಕ್ತಿ ಹಾಗೂ ಅದೇ ಈ ಜೀವವನ್ನು ಸಕ್ರಿಯ ಕೂಡ ಗೊಳಿಸುವುದು. ಖಗೋಳಶಾಸ್ತ್ರದಲ್ಲಿ ಸೂರ್ಯ ಒಂದು ಗ್ರಹವಲ್ಲ, ಅದು ನಮ್ಮ ಭೂಮಿಗೆ ಅತ್ಯಂತ ಸಮೀಪವಾಗಿರುವಂತಹ ನಕ್ಷತ್ರ. ಈ ಇಡೀ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಏನ್ ಹೇಳ್ತೀವಿ, ಈ ಗ್ಯಾಲಕ್ಸಿನಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರುವಂತಹ ಮತ್ತು ಅತ್ಯಂತ ಸಮೀಪದಲ್ಲಿರುವಂತಹ ಒಂದು ನಕ್ಷತ್ರ ಅಂದ್ರೆ ಅದು ಈ ಸೂರ್ಯನೇ. ಸೊ ಈ ಸೂರ್ಯ ಒಂದು ನಕ್ಷತ್ರ ಹಾಗೂ ಈ ಗ್ರಹಗಳ ಮಂಡಲದಲ್ಲಿ ಮಧ್ಯದಲ್ಲಿ ಪ್ರಧಾನ ಸ್ಥಾನದಲ್ಲಿದ್ದು ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ಎಲ್ಲಾ ಗ್ರಹಗಳನ್ನ ತನ್ನ ಅಂಕುಶದಲ್ಲಿ ಇಟ್ಟುಕೊಂಡು ತನ್ನ ಸುತ್ತ ಪರಿಭ್ರಮಿಸುವ ಹಾಗೆ ಮಾಡಿದೆ. ಈ ಸೂರ್ಯನು ಬರೀ ಒಂದು ಬೆಂಕಿಯ ಉಂಡೆ ಅಲ್ಲ. ನಾವು ಭೂಮಿಯಿಂದ ನೋಡುವ ಹಾಗೆ ಈ ಸೂರ್ಯ ಒಂದು ಬೆಂಕಿಯ ಉಂಡೆ ಮಾತ್ರ ಅಲ್ಲ. ಈ ಸೂರ್ಯ ಒಂದು ಅನಿಲದ, ಎಲ್ಲಾ ತರದ ಅನಿಲಗಳ ಗೋಳವೂ ಸಹ. ಸೊ ಇದರಲ್ಲಿ ಹೀಲಿಯಂ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಎಲ್ಲಾ ತರಹದ ಅನಿಲಗಳ ಒಂದು ಗೋಳವೇ ಈ ಸೂರ್ಯನಾಗಿದ್ದಾನೆ. ಹಾಗೂ ಸೂರ್ಯನಿಗೆ ಈ ವಾಲ್ಯೂಮ್ ಅಂತ ಏನ್ ಹೇಳ್ತೀವಿ ಅದು ಸಾಕಷ್ಟು ಇರೋದ್ರಿಂದ ಸೂರ್ಯನು ಅಷ್ಟು ಪ್ರಕಾಶಮಾನವಾಗಿ ಕಂಗೊಳಿಸ್ತಾನೆ. ಹಾಗಾಗಿ ಅದರಿಂದಲೇ ಇಡೀ ಜಗತ್ತಿಗೂ ಸಹ ಬೆಳಕು ಸಿಗೋದು. ಅದರ ಕೇಂದ್ರ ಬಿಂದುವಿನಲ್ಲಿ, ಅಂದ್ರೆ ಸೂರ್ಯನ ಕೇಂದ್ರ ಬಿಂದುವಿನಲ್ಲಿ ಅದರ ಒಂದು ತಾಪಮಾನ ಬಂದು 400 ಮಿಲಿಯನ್ ಫ್ಯಾರನ್ಹೀಟ್ ಅಷ್ಟು ಇದೆ. ಇಷ್ಟಲ್ಲದೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯು ನಮ್ಮ ಭೂಮಿಗಿಂತ 28 ಪಟ್ಟು ಹೆಚ್ಚಾಗಿದೆ. ಅಷ್ಟಲ್ಲದೆ ಗಾತ್ರವೂ ಸಹ ಸೂರ್ಯನ ಈ ಅನಿಲ ಈ ಅನಿಲ ಗೋಳ ಏನಾಗಿದೆ ಸೂರ್ಯ, ಇದರ ಗಾತ್ರವೂ ಸಹ ನಮ್ಮ ಭೂಮಿಗಿಂತ 1.3 ಮಿಲಿಯನ್ ಜಾಸ್ತಿ. ಇಷ್ಟು ಒಂದು ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯನ ಬಗ್ಗೆ ಮಾಹಿತಿ ಆಯಿತು. ಈಗ ನಾವು ವೈದಿಕ ಶಾಸ್ತ್ರದಿಂದ, ಜ್ಯೋತಿಷ್ಯ ಶಾಸ್ತ್ರದಿಂದ ಸೂರ್ಯನ ಒಂದು ಸಂಚಾರದ ಸಮಯ 12 ರಾಶಿಗಳಿಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡೋಣ ಬನ್ನಿ. ಸೊ ಸೂರ್ಯನಿಗೆ ಯಾವುದೇ ತರಹದ ಚಲನವಲನಗಳಿರೋದ್ರಿಂದ ಸೂರ್ಯ ಚಲಿಸೋಕೆ ಸಾಧ್ಯ ಇಲ್ಲ. ನೈಜವಾಗಿ ಸೂರ್ಯನ ಚಲನೆನೇ ಇಲ್ಲ. ಇವನ್ ನಮ್ಮ ಜ್ಯೋತಿಷ್ಯದಲ್ಲೂ ಸೂರ್ಯನಿಗೆ ಚಲನೆ ಇಲ್ಲ. ಆದ್ರೆ ನಾವು ಭೂಮಿಯಿಂದ ನೋಡಿದಾಗ, ಯಾಕಂದ್ರೆ ನಾವು ವೈದಿಕ ಜ್ಯೋತಿಷ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಎಲ್ಲವನ್ನ ಭೂಮಿಯ ಮುಖಾಂತರ ನೋಡ್ಬೇಕು. ಜಿಯೋ ಸೆಂಟ್ರಿಕ್ ಪೊಸಿಷನ್ ಅಂತ ಏನ್ ಹೇಳ್ತಾರೆ, ಅದನ್ನ ನಾವು ಭೂಮಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಭೂಮಿಯಿಂದ ನಾವು ಬೇರೆ ಗ್ರಹಗಳನ್ನ, ಬೇರೆ ನಕ್ಷತ್ರಗಳನ್ನ ನೋಡಿದ್ರೆ ನಮ್ಗೆ ಏನ್ ಕಾಣಿಸುತ್ತೋ ಅದ್ರ ಫಲವಾಗಿ ನಾವು ಯಾವುದೇ ತರದ ಸಂಚಾರ, ಗೋಚಾರ ಎಲ್ಲವನ್ನ ನಾವು ನೋಟ್ ಡೌನ್ ಮಾಡೋದು. ಸೊ ಹೀಗೆ ನೋಡೋದ್ರಿಂದ, ಭೂಮಿಯಿಂದ ನೋಡೋದ್ರಿಂದ ಸೂರ್ಯನ ಚಲನೆ ಆಗ್ತಿದೆ ಅಂತ ಅನ್ಸುತ್ತೆ, ಆದ್ರೆ ಸೂರ್ಯ ಚಲನೆ ಆಗ್ತಿರಲ್ಲ. ಹಾಗಾಗಿ ಸೂರ್ಯನ ನಾವು ಒಂದು ಸಂಚಾರವನ್ನ ಕಾನ್ಸ್ಟೆಂಟ್ ಆಗಿ ಇಡ್ತೀವಿ. ಹೇಗೆ ಅಂದ್ರೆ, ಹೇಗೆ ಭೂಮಿ ಇಡೀ ಒಂದು ಸುತ್ತು ಸೂರ್ಯನ ಸುತ್ತ ಪರಿಭ್ರಮಿಸೋಕೆ 1 ವರ್ಷ ತಗೊಳುತ್ತೋ, ಹಾಗೆ ಸೂರ್ಯನು ಸಹ 12 ರಾಶಿ 360 ಡಿಗ್ರಿಯನ್ನ ಸಂಚರಿಸೋಕೆ 1 ವರ್ಷ ತೆಗೆದುಕೊಳ್ತಾನೆ. ಅಂದ್ರೆ 360 ದಿನ. ಒಂದೊಂದು ರಾಶಿಲಿ 30 ಡಿಗ್ರಿ ಇದೆ ಹಾಗೂ 360 ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ 360 ದಿನ. ಅಂದ್ರೆ ಪ್ರತಿ ದಿನ ಸೂರ್ಯನ ಸಂಚಾರ 1 ಡಿಗ್ರಿ ಅಷ್ಟು ಆಗುತ್ತೆ. ಸೊ ಹೀಗೆ ತಗೊಂಡಾಗ 360 ಡಿಗ್ರಿಯಿಂದ 360 ದಿನದಲ್ಲಿ ಸೂರ್ಯ ಮುಗಿಸ್ತಾನೆ. ಇನ್ನು ನಾವು ನಮ್ಮ ಭಾರತೀಯ ಪರಂಪರೆಯ ಪ್ರಕಾರ, ಅಂದ್ರೆ ನಮ್ಮ ಪೌರಾಣಿಕ ಹಿನ್ನೆಲೆಯನ್ನ ತಗೊಂಡ್ರೆ ಸೂರ್ಯನ ಬಗ್ಗೆ ತಿಳಿಲಿಕ್ಕೆ ಬ್ರಹ್ಮಪುರಾಣದಲ್ಲಿ ಸೂರ್ಯನ ಬಗ್ಗೆ ಸವಿಸ್ತಾರವಾಗಿ ವಿಶ್ಲೇಷಿಸಲಾಗಿದೆ. ನಾವು ಬ್ರಹ್ಮಪುರಾಣದಲ್ಲಿ ಒಂದು ಪ್ರಸಂಗ ಬರುತ್ತೆ, ಅಲ್ಲಿ ಸೂರ್ಯನ ಒಂದು ಜನನ ಹಾಗೂ ಆತನ ಒಂದು ಸವಿಸ್ತಾರವಾಗಿ ಅವನ
ವ್ಯವಹಾರಗಳು ಹೇಗಿತ್ತು, ಅವನ ಕರ್ಮಗಳು ಹೇಗಿತ್ತು, ಅವನ ಕೆಲಸ ಕಾರ್ಯಗಳು ಹೇಗಿತ್ತು, ಹೇಗೆ ಅದ್ರ ಬಗ್ಗೆ ಎಲ್ಲ ಒಂದು ಸವಿಸ್ತಾರವಾಗಿದೆ. ಅದನ್ನ ನಾನು ಸಂಕ್ಷಿಪ್ತವಾಗಿ ಈ ಒಂದು ಉದ್ದೇಶಕ್ಕೋಸ್ಕರ ಹೇಳಿದ್ರೆ, ಸೂರ್ಯನು ಋಷಿ ಕಶ್ಯಪರ ಹಾಗೂ ಅದಿತಿ ದೇವಿಯ ಮಗನಾಗಿ ಜನಿಸ್ತಾನೆ. ಅದಿತಿ ದೇವಿ ಬಂದು ದಕ್ಷ ಪುತ್ರಿ. ಋಷಿ ಕಶ್ಯಪರು ಮರೀಚಿ ಬ್ರಹ್ಮನ ಪುತ್ರ ಹಾಗೂ ಸಪ್ತರ್ಷಿಗಳಲ್ಲಿ ಒಬ್ರು. ಸೊ ಇವರ ಪುತ್ರನಾಗಿ ಅವರು ಜನಿಸಿದ್ರಿಂದ, ಅದಿತಿಯ ಮಗನಾದ್ರಿಂದ ಆದಿತ್ಯ ಅಂತ ಸಹ ಸೂರ್ಯನಿಗೆ ಒಂದು ಹೆಸರಿದೆ. ಆತನು ಸ್ವಯಂ ಜ್ಯೋತಿರ್ಮಯನಾಗಿರೋದ್ರಿಂದ ಸ್ವಪ್ರಕಾಶಮಾನ ಗ್ರಹವಾದ್ರಿಂದ ಆತನಿಗೆ ಭಾನು ಅಂತ ಸಹ ಒಂದು ಹೆಸರಿದೆ. ಮತ್ತು ಆತ್ಮದಲ್ಲಿ ಸ್ವಯಂ ಜಾಗೃತಿಯನ್ನ ತರಿಸುವಂತಹ ಗ್ರಹವಾಗಿರೋದ್ರಿಂದ ಆತ್ಮದಲ್ಲಿ ಒಂದು ಆ ಚೈತನ್ಯ ಶಕ್ತಿಯನ್ನ ಹೊರಸೂಸುವುದರಿಂದ ಆತನಿಗೆ ಭಾಸ್ಕರ ಅಂತ ಕೂಡ ಹೆಸರಿದೆ. ಮತ್ತು ತನ್ನ ಪತ್ನಿಯಾದ ಸಂಜ್ಞಾದೇವಿಗೆ ತನ್ನ ತೀವ್ರತೆ ಮತ್ತು ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಲಾಗಿ ಆತನಿಗೆ ಮಾರ್ತಾಂಡ ಎಂಬ ಹೆಸರು ಸಹ ಇದೆ. ಇಷ್ಟಲ್ಲದೆ ಇನ್ನೆಷ್ಟು ಕೆಲವು ಹೆಸರುಗಳು ಸಹ ಇದೆ. ನಾವು ಜಾತಕ ಪಾರಿಜಾತ ಎಂಬ ಜ್ಯೋತಿಷ್ಯ ಗ್ರಂಥವನ್ನ ತೆಗೆದುಕೊಂಡ್ರೆ, ಇದು ವೈದ್ಯನಾಥ ದೀಕ್ಷಿತರ ಒಂದು ಗ್ರಂಥ, ಜಾತಕ ಪಾರಿಜಾತ. ಇದರಲ್ಲಿ ಸೂರ್ಯನಿಗೆ ಇನ್ನಷ್ಟು ಹಲವು ಹೆಸರುಗಳಿದೆ. ಹೇಲಿ, ತಪನ ಹಾಗೂ ಅರುಣ ಹಾಗೂ ಅರ್ಕ ಅಂತ ಸಹ. ಅರುಣ ಅಂತ ನಮ್ಗೆ ಗೊತ್ತಿರ್ಬೋದು, ಆತನ ರಥಸಾರಥಿ ಅರುಣ. ಅರುಣ ಆತನಿಗೆ ಅವನ ತಂದೆ ಕಶ್ಯಪ ಋಷಿಯ ಮಗನೇ ಅವನು. ಇನ್ನೊಬ್ಬ ಪತ್ನಿ ವಿನತೆಯ ಮಗ ಅರುಣ ಹಾಗೂ ಗರುಡ. ಸೊ ಹಾಗಾಗಿ ಅರುಣ ಅವನ ರಥಸಾರಥಿ ಆದ್ರಿಂದ, ಹಾಗೂ ಅರುಣೋದಯ ಅಂತ ಹೇಳ್ತೀವಲ್ಲ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ. ಸೊ ಹಾಗಾಗಿ ಅರುಣನು ರಥವನ್ನ ಓಡಿಸಿಕೊಂಡು ಬಂದು ಅವಾಗ ಸೂರ್ಯನ ಆ ಒಂದು ಡಿಸ್ಕ್ರಿಪ್ಷನ್ ಇರೋದ್ರಿಂದ ಸೂರ್ಯನಿಗೂ ಸಹ ಅರುಣ ಅಂತ ಹೆಸರಿದೆ. ಹಾಗೂ ಅರ್ಕ ಗೊತ್ತೇ ಇದೆ. ಸೊ ಇಷ್ಟು ಹೆಸರುಗಳು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಮತ್ತೆ ಇಷ್ಟು ಉಲ್ಲೇಖವಾಗಿದೆ ನಮ್ಮ ಜ್ಯೋತಿಷ ಗ್ರಂಥಗಳಲ್ಲಿ ಹಾಗೂ ನಮ್ಮ ಪೌರಾಣಿಕ ಗ್ರಂಥಗಳಲ್ಲೂ. ಸೊ ಮಾರ್ತಾಂಡ ಅನ್ನೋದು ಸಹ ಒಂದು ವಿಶೇಷವಾದ ಹೆಸರು. ಅದನ್ನ ಆತನ ಪತ್ನಿ ಸಂಜ್ಞಾದೇವಿನೇ ಕೊಟ್ಟಿದ್ದು ಅಂತಾನು ಒಂದು ಉಲ್ಲೇಖ ಬ್ರಹ್ಮಪುರಾಣದಲ್ಲಿ ಇದೆ. ಇಷ್ಟು ಬಂದು ಸೂರ್ಯನ ಬಗ್ಗೆ ಪೌರಾಣಿಕ ಹಿನ್ನೆಲೆಯಿಂದ ಮಾಹಿತಿ ಆಗಿತ್ತು. ಈಗ ಸೂರ್ಯನು ನಮ್ಮ ಜ್ಯೋತಿಷ್ಯದ ಪ್ರಕಾರ ಹೇಗೆ ಅವನ ಒಂದು ಪ್ರಭಾವ ಇದೆ, ಮತ್ತೆ ಎಲ್ಲಾ ರಾಶಿಗಳಲ್ಲಿ ಅವನಿಗೆ ಯಾವ ರಾಶಿ ಅಚ್ಚುಮೆಚ್ಚು ಅಥವಾ ಯಾವ ರಾಶಿಯಲ್ಲಿ ಆತ ತುಂಬಾ ಒಳ್ಳೆ ಫಲಗಳನ್ನ ಕೊಡಬಹುದು, ಮತ್ತೆ ಅದರ ಬಗ್ಗೆ ಒಂದು ತಿಳಿಯೋಣ ಬನ್ನಿ ಈಗ. ಸೊ ಈಗ 12 ರಾಶಿಗಳನ್ನ ನೋಡಿದಾಗ ನಾವು ಇದರಲ್ಲಿ ಬರುವಂತಹ 5ನೇ ರಾಶಿ ಸಿಂಹ ರಾಶಿಗೆ ಒಡೆಯ ಅಥವಾ ಅಧಿಪತಿ ಸೂರ್ಯನೇ ಆಗಿರ್ತಾನೆ. ಅಂದ್ರೆ ಸಿಂಹ ರಾಶಿ ಸೂರ್ಯನಿಗೆ ಸ್ವಕ್ಷೇತ್ರವೂ ಹೌದು ಹಾಗೂ ಮೂಲ ತ್ರಿಕೋಣವೂ ಹೌದು. ಯಾಕಂದ್ರೆ ಪ್ರತಿಯೊಂದು ಗ್ರಹಕ್ಕೆ ಸ್ವಕ್ಷೇತ್ರ, ಮೂಲ ತ್ರಿಕೋಣ, ಉಚ್ಚ ಕ್ಷೇತ್ರ, ನೀಚ ಕ್ಷೇತ್ರ ಈ 4 ಅಂಶಗಳಿರುತ್ತೆ. ಸ್ವಕ್ಷೇತ್ರದಲ್ಲಿ ಅವರು 50% ಉತ್ತಮ ಫಲಗಳನ್ನ ಕೊಡ್ತಾರೆ. ಮೂಲ ತ್ರಿಕೋಣದಲ್ಲಿ 75% ಉತ್ತಮ ಫಲಗಳನ್ನ ಕೊಡ್ತಾರೆ. ಹಾಗೂ ಉಚ್ಚ ಸ್ಥಾನದಲ್ಲಿ 100% ಉತ್ತಮ ಫಲಗಳನ್ನ ಕೊಡ್ತಾರೆ. ಹಾಗೂ ನೀಚ ಕ್ಷೇತ್ರದಲ್ಲಿ ಯಾವುದೇ ತರಹದ ಉತ್ತಮ ಫಲಗಳನ್ನು ಕೊಡಲು ಅಶಕ್ತರಾಗಿರುತ್ತಾರೆ. ಯಾಕಂದ್ರೆ ನೀಚ ಸ್ಥಾನ ಅಂದ್ರೆ ಅವರು ಅಶಕ್ತರಾಗಿರ್ತಾರೆ ಅಥವಾ ಬಲಹೀನರಾಗಿರ್ತಾರೆ ಅಂತ ಅದರ ಅರ್ಥ. ಉಚ್ಚ ಸ್ಥಾನದಲ್ಲಿ ಅವರು ಬಲಯುತರಾಗಿರ್ತಾರೆ ಹಾಗೂ ಶಕ್ತಿವಂತರಾಗಿರ್ತಾರೆ ಅಂತ ಅರ್ಥ. ಸೊ ಇದು ಉಚ್ಚ ಸ್ಥಾನ, ನೀಚ ಸ್ಥಾನ ಮತ್ತು ಸ್ವಕ್ಷೇತ್ರ, ಮೂಲ ತ್ರಿಕೋಣದ ಬಗ್ಗೆ. ಸೊ ಸೂರ್ಯನಿಗೆ ಸಿಂಹ ರಾಶಿ ಸ್ವಕ್ಷೇತ್ರವೂ ಹೌದು. ಅಂದ್ರೆ ಅವನು ಆಳುವಂತಹ ರಾಶಿ ಅಥವಾ ಅವನೇ ಆ ರಾಶಿಯ ಅಧಿಪತಿ. ಹಾಗೂ ಅದೇ ರಾಶಿಯ 0 to 20 ಡಿಗ್ರಿವರೆಗೆ ಅವನ ಮೂಲ ತ್ರಿಕೋಣವೂ ಸಹ. ಯಾಕಂದ್ರೆ ಮೂಲ ತ್ರಿಕೋಣ, ಉಚ್ಚ, ನೀಚ ಎಲ್ಲದಕ್ಕೂ ಒಂದು ಡಿಗ್ರಿ ಇರುತ್ತೆ. ಸೊ ಇಡೀ ಸಿಂಹ ರಾಶಿ ಆತನಿಗೆ ಸ್ವಕ್ಷೇತ್ರ. ಮೊದಲ 0 to 20 ಡಿಗ್ರಿವರೆಗೂ ಅವನಿಗೆ ಮೂಲ ತ್ರಿಕೋಣ, 20 ರಿಂದ 30ವರೆಗೂ ಅದು ಮೂಲ ತ್ರಿಕೋಣ ಅಲ್ಲ, ಬರೀ ಸ್ವರಾಶಿ ಆಗಿರುತ್ತೆ. ಇನ್ನು ಮೇಷರಾಶಿ ಸೂರ್ಯನಿಗೆ ಉಚ್ಚ ಕ್ಷೇತ್ರವಾಗುತ್ತೆ. ಅದರಲ್ಲೂ 10 ಡಿಗ್ರಿಯ ಮೇಷರಾಶಿ ಆತನ ಉಚ್ಚ ಸ್ಥಾನ. ಹಾಗೂ ತುಲಾ ರಾಶಿ ಅವನಿಗೆ ನೀಚ ಸ್ಥಾನ. 10 ಡಿಗ್ರಿ ತುಲಾ ರಾಶಿ ಪರಮ. ಈಗ ನವಗ್ರಹಗಳ ರಾಜನಾದ ಸೂರ್ಯನಿಗೆ ಯಾರು ಮಿತ್ರರು, ಯಾರು ಶತ್ರುಗಳು ಅಥವಾ ಯಾರು ಸಮರು ಅಂತ ನೋಡೋಣ ಬನ್ನಿ. ಯಾವುದೇ ಒಂದು ಗ್ರಹಕ್ಕೆ ಯಾರು ಮಿತ್ರರು ಅಥವಾ ಶತ್ರುರು ಅಥವಾ ಸಮ ಅಂತ ನೋಡ್ಬೇಕಾದ್ರೆ ಅವರ ಮೂಲ ತ್ರಿಕೋಣ ರಾಶಿಯನ್ನ ಮೊದಲು ನಾವು ನೋಡ್ಬೇಕಾಗತ್ತೆ. ಸೊ ಸೂರ್ಯನಿಗೆ ಮೂಲ ತ್ರಿಕೋಣ ರಾಶಿ ಯಾವುದು? ಸಿಂಹ ರಾಶಿ. ಸೊ ಸಿಂಹ ರಾಶಿಯನ್ನ ನಾವು ಅದರ ಮೂಲಕ ನೋಡಿದ್ರೆ ಅಲ್ಲಿಂದ 2ನೇ ಮನೆ ಅಧಿಪತಿ, 4ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ ಹಾಗೂ 12ನೇ ಮನೆ ಅಧಿಪತಿ. ಅಂದ್ರೆ ಸಿಂಹ ರಾಶಿಯ 2, 12 ಅಕ್ಕಪಕ್ಕದ ರಾಶಿಯ ಅಧಿಪತಿಗಳು. ಹಾಗೂ 4, 5, 8, 9 ಈ 6 ರಾಶಿಯ ಅಧಿಪತಿಗಳು ಸಿಂಹ ರಾಶಿಯಿಂದ ಸೂರ್ಯನಿಗೆ ಮಿತ್ರರಾಗ್ತಾರೆ. ಸೊ 2ನೇ ಮನೆಯ ಅಧಿಪತಿ ಯಾರು? ಕನ್ಯಾ ರಾಶಿ ಅಧಿಪತಿ ಬುಧ. 4ನೇ ಮನೆ ಯಾವುದು?
4ನೇ ಮನೆ ಬಂದು ವೃಶ್ಚಿಕ ರಾಶಿ ಅಧಿಪತಿ ಕುಜ. 5ನೇ ಮನೆ ಯಾವುದು? ಧನುರ್ ರಾಶಿ ಹಾಗೂ ಧನುರ್ ರಾಶಿ ಅಧಿಪತಿ ಗುರು. 8ನೇ ಮನೆ ಯಾವುದು? 8ನೇ ಮನೆ ಬಂದು ಮೀನರಾಶಿ, ಮೀನರಾಶಿ ಅಧಿಪತಿಯು ಸಹ ಗುರು. 9ನೇ ಮನೆ ಯಾವುದು? 9ನೇ ಮನೆ ಬಂದು ಮೇಷರಾಶಿ ಹಾಗೂ ಅದರ ಅಧಿಪತಿ ಕುಜ. 12ನೇ ಮನೆ ಯಾವುದು? ಚಂದ್ರನ ರಾಶಿಯಾದ ಕರ್ಕಾಟಕ ರಾಶಿ ಹಾಗೂ ಚಂದ್ರನೇ ಸೂರ್ಯನಿಗೆ ಮಿತ್ರ ಆಗ್ತಾನೆ. ಸೊ ಹಾಗಾಗಿ ಬುಧ, ಗುರು, ಕುಜ, ಚಂದ್ರ ಹಾಗೂ ಇಷ್ಟು ಜನ ಮಿತ್ರರ ಸ್ಥಾನಕ್ಕೆ ಬರ್ತಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂದ್ರೆ ಈಗ ಇಷ್ಟು 2, 4, 5, 8, 9, 12 ಇಷ್ಟು ಮನೆಗಳನ್ನ ಬಿಟ್ಟು ಮಿಕ್ಕಿದ್ ಯಾವ್ಯಾವ ಮನೆಗಳಿದೆ ಅಂದ್ರೆ 3, 6, 7, 10, 11 ಇಷ್ಟು ಮನೆಯ ಅಧಿಪತಿಗಳು ಅವ್ರಿಗೆ ಶತ್ರುಗಳಾಗ್ಬೇಕು. 2, 4, 5, 8, 9, 12 ಮಿತ್ರರಾದ್ರೆ ಮಿಕ್ಕಿದ ಉಳಿದವರು ಶತ್ರುಗಳೇ ಆಗ್ಬೇಕು. ಸೊ ಹಾಗಾಗಿ 3, 6, 7, 10, 11 ಯಾರ್ಯಾರು ನೋಡೋಣ ಬನ್ನಿ. 3ನೇ ಮನೆ ಯಾವುದು? ತುಲಾ ರಾಶಿ ಅಧಿಪತಿ ಶುಕ್ರ, ಆತ ಸೂರ್ಯನಿಗೆ ಶತ್ರು. ಹಾಗೂ 6ನೇ ಮನೆ ಯಾರ್ದು? ಅದು ಮಕರ, ಅದು ಶನಿ ಮನೆ ಶತ್ರು. 7ನೇ ಮನೆ ಕುಂಭರಾಶಿ ಶನಿಯ ಮನೆ, ಸೊ ಶನಿ ಅಗೇನ್ ಪರಮಶತ್ರು ಆಗ್ತಾನೆ. ಹಾಗೂ 10ನೇ ಮನೆ ಯಾರ್ದು? ಶುಕ್ರನು ಸಹ ಶತ್ರುವೇ. 11ನೇ ಮನೆ ಯಾರ್ದು? ಮಿಥುನ ರಾಶಿ ಅಧಿಪತಿ ಬುಧ. ಸೊ ನಿಮಗೆ ಜ್ಞಾಪಕ ಇದ್ರೆ 2ನೇ ಮನೆ ಅಧಿಪತಿಯಾಗಿ ಅಂದ್ರೆ ಕನ್ಯಾ ರಾಶಿ ಅಧಿಪತಿಯಾಗಿ ಬುಧನು ಮಿತ್ರನಾಗಿದ್ದ. ಆದ್ರೆ ಇಲ್ಲಿ 11ನೇ ಮನೆ ಆದಂತಹ ಮಿಥುನ ರಾಶಿ ಅಧಿಪತಿಯಾಗಿ ಬುಧ ಶತ್ರು ಆಗ್ತಾ ಇದ್ದಾನೆ. ಬುಧನಂತಹ ಒಂದು ಗ್ರಹ ಮಿತ್ರನ ರಾಶಿಯೂ ಆಗಿ ಶತ್ರುವಿನ ರಾಶಿಯ ಅಧಿಪತಿಯಾಗಿರೋದ್ರಿಂದ ಆತ ರವಿಗೆ ಸಮನ ಆಗ್ತಾನೆ. ಹಾಗಾಗಿ ಕುಜ, ಗುರು, ಚಂದ್ರ ಈ 3 ಗ್ರಹಗಳು ಸೂರ್ಯನಿಗೆ ಮಿತ್ರರಾಗ್ತಾರೆ. ಹಾಗೂ ಬುಧ ಆತನಿಗೆ ಸಮನ ಆಗ್ತಾನೆ. ಹಾಗೂ ಶುಕ್ರ ಮತ್ತು ಶನಿ ಸೂರ್ಯನಿಗೆ ಶತ್ರು ಆಗ್ತಾನೆ. ಸೊ ಇದು ನೈಸರ್ಗಿಕ ಇದು ಫ್ರೆಂಡ್ಶಿಪ್, ನ್ಯಾಚುರಲ್ ಫ್ರೆಂಡ್ಶಿಪ್ ಟೇಬಲ್ ಅಥವಾ ನೈಸರ್ಗಿಕ ಮಿತ್ರತ್ವದ ಒಂದು ಮಾಹಿತಿ ಸೂರ್ಯನ ಬಗ್ಗೆ. ಈಗ ನಾವು ಸೂರ್ಯನ ಬಗ್ಗೆ ಎಲ್ಲಾ ಬೇಕಾದಂತಹ ಒಂದು ಮಾಹಿತಿಯನ್ನ ನಾವು ತಗೊಂಡಿದೀವಿ ವೈದಿಕ ಜ್ಯೋತಿಷದ ಪ್ರಕಾರ. ಆತನಿಗೆ ಯಾವುದು ಸ್ವರಾಶಿ, ಉಚ್ಚ ಕ್ಷೇತ್ರ, ನೀಚ ಕ್ಷೇತ್ರ, ಆತ ಯಾರಿಗೆ ಮಿತ್ರ, ಯಾರಿಗೆ ಶತ್ರು, ಯಾರನ್ನು ತನ್ನ ಸಮ ಅಂತ ಭಾವಿಸ್ತಾನೆ, ಇದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಈಗ ನಾವು ನೋಡೋಣ ಬನ್ನಿ ಸೂರ್ಯನ ನಿಜವಾದ ಅಥವಾ ನೈಸರ್ಗಿಕ ಕಾರಕತ್ವಗಳು ಏನು ಅಂತ. ಆತ ಆತ್ಮಕಾರಕ ಅನ್ನೋದನ್ನ ನಾನು ಆಗ್ಲೇ ಹೇಳಾಗಿದೆ. ಇಷ್ಟಲ್ಲದೆ ಏನನ್ನ ಕೊಡ್ತಾನೆ ಅದನ್ನ ನೋಡೋಣ. ಆತ ಸ್ವಾಸ್ಥ್ಯವನ್ನ ಪ್ರತಿನಿಧಿಸ್ತಾನೆ, ಕ್ಷಮತೆಯನ್ನ ಪ್ರತಿನಿಧಿಸ್ತಾನೆ, ಆರೋಗ್ಯ, ಯಾಕಂದ್ರೆ ಆರೋಗ್ಯ ಬಹಳ ಮುಖ್ಯವಾದದ್ದು. ಸೊ ಆರೋಗ್ಯವನ್ನ ಪ್ರದಾನಿಸುವಂತಹ ಗ್ರಹವೇ ಸೂರ್ಯ ಗ್ರಹ. ಹಾಗಾಗಿ ಆದಿತ್ಯ ಹೃದಯ ಪಠಣೆ ಮಾಡೋದನ್ನ ಬಹಳ ಉತ್ತಮವಾದದ್ದು. ಮತ್ತು ಅದನ್ನ ಸಾಕಷ್ಟು ಪ್ರಾಮುಖ್ಯತೆಯನ್ನ ಸಹ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಗ್ರಂಥಗಳಲ್ಲಿ ಕೊಡಲಾಗಿದೆ. ಯಾಕಂದ್ರೆ ಸೂರ್ಯ ಬಂದು ಸ್ವಪ್ರಕಾಶಮಾನ ಗ್ರಹಗಳಾಗಿ ಆತನ ಬೆಳಕು, ಆತನ ಕಿರಣಗಳು ಎಂತದೇ ಒಬ್ಬ ಮನುಷ್ಯನ ಮೇಲೆ ಬಿದ್ರು ಅಥವಾ ಆತನ ಒಂದು ಕಿರಣ ಏನಿರುತ್ತೆ, ಸೂರ್ಯೋದಯದ ನಂತರದ ಮೊದಲ 1 ಗಂಟೆಯ ಕಿರಣಗಳ ಏನು ಬೀಳುತ್ತೆ ಅದು ಮನುಷ್ಯನಲ್ಲಿರೋ ಎಂಥದೇ ಕಾಯಿಲೆಯನ್ನು ನಾಶಗೊಳಿಸುವಂತಹ ಒಂದು ಪ್ರಖರವಾದ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಸೂರ್ಯನನ್ನ ಸ್ವಾಸ್ಥ್ಯಕ್ಕೆ, ಕ್ಷಮತೆಗೆ ಹಾಗೂ ಯಾವುದೇ ತರದ ಧೈರ್ಯ, ಸಾಹಸ ಕಾರ್ಯಗಳಿಗೆ ಸಹ ಆತನನ್ನ ನಾವು ಸೂಚಿಸ್ತೀವಿ. ಯಾಕಂದ್ರೆ ಆತ ರಾಜನೇ ಆಗಿದ್ರಿಂದ ಪರಾಕ್ರಮದಿಂದ ಹೋರಾಡಿ ಯುದ್ಧದಲ್ಲಿ ಗೆಲ್ಲಬೇಕು ಅಂದ್ರೆ ಆ ತರದ ಎಲ್ಲಾ ಒಂದು ಕ್ವಾಲಿಟೀಸ್ ಇರಬೇಕು. ಹಾಗಾಗಿ ಸೂರ್ಯ ಸ್ವಾಸ್ಥ್ಯ, ಕ್ಷಮತೆ, ಪ್ರತಾಪ, ಶಕ್ತಿ, ಧೈರ್ಯ, ಸಾಹಸ ಈ ಎಲ್ಲಾ ಗುಣಗಳಿಗೆ ಕಾರಕ ಗ್ರಹ ಅಂತ ಸೂರ್ಯನನ್ನ ನಾವು ಸಂಬೋಧಿಸ್ತೇವೆ. ಇಷ್ಟಲ್ಲದೆ ಸೂರ್ಯ ನೈಸರ್ಗಿಕವಾಗಿ ಸಂಬಂಧಗಳಲ್ಲಿ ಪಿತೃಕಾರಕ ಗ್ರಹ. ಪಿತೃಗೂ ಹಾಗೂ ಪಿತೃಗಳಿಗೂ ಸಹ ಕಾರಕ ಗ್ರಹ ಸೂರ್ಯ ಗ್ರಹವಾಗ್ತಾನೆ. ನಮ್ಮ ಫಲದೀಪಿಕೆಯಲ್ಲಿ ಅಂದ್ರೆ ನಮ್ಮ ಮಂತ್ರೇಶ್ವರನ ಫಲದೀಪಿಕೆಯಲ್ಲಿ ಇದ್ರಿಗೆ ಒಂದು ಸುಂದರವಾದ ವರ್ಣನೆ ಇದೆ. ತಾಮ್ರಂ ಸ್ವರ್ಣಂ ಪಿತೃ ಶುಭ ಫಲಂ ಚಾತ್ಮ ಸೌಖ್ಯ ಪ್ರತಾಪಂ. ಹಾಗಂದ್ರೆ ಪಿತೃ ಶುಭ ಫಲಗಳು, ಪಿತೃವಿಗೆ ಸಂಬಂಧಪಟ್ಟ ಶುಭ ಫಲಗಳನ್ನು ಕೊಡುವಂತ ಒಂದು ಸೂರ್ಯ, ಹಾಗೂ ಆತ್ಮಕ್ಕೆ ಸಂಬಂಧಪಟ್ಟದ ಅಥವಾ ಸೌಖ್ಯವನ್ನ, ನಿಜವಾದ ಜೀವನದಲ್ಲಿ ಸಿಗುವಂತಹ ಬೇಕಾದಂತಹ ನಿಜವಾದ ಸೌಖ್ಯವನ್ನ ಕಾರಕ ಗ್ರಹ ಸೂರ್ಯ, ಹಾಗೂ ಪ್ರತಾಪಕ್ಕೂ ಸಹ ಕಾರಕ ಗ್ರಹ ಸೂರ್ಯ. ಇಷ್ಟಲ್ಲದೆ ತಾಮ್ರ, ಸ್ವರ್ಣ ಇಂತಹದಕ್ಕೂ ಸಹ ಸೂರ್ಯನೇ ಕಾರಕ ಗ್ರಹ ಅಂತ ಮಂತ್ರೇಶ್ವರನ ಫಲದೀಪಿಕೆಯಲ್ಲಿ ಹೇಳಲಾಗಿದೆ. ಇಷ್ಟಲ್ಲದೆ ಇನ್ನು ಅನೇಕ ಕಾರಕತೆಗಳನ್ನ ನಾವು ಇವತ್ತಿನ ಒಂದು ಆಧುನಿಕ ಯುಗದಲ್ಲೂ ಹೇಳ್ಬೋದು. ಯಾವುದೇ ತರಹದ ಅಧಿಕಾರದ ಸ್ಥಾನಕ್ಕೆ, ಉದ್ಯೋಗದಲ್ಲಿ ಇನ್ನು
ಹೆಚ್ಚಿನ ಹಂತಗಳಿಗೆ ಬಡ್ತಿಯನ್ನು ಹೊಂದಲಿಕ್ಕೆ ಅಥವಾ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ, ಉನ್ನತ ಅಧಿಕಾರಿಯ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಸರ್ಕಾರವನ್ನ ನಾವು ಸೂರ್ಯನಿಗೆ ನಾವು ಪ್ರತಿನಿಧಿಸ್ತೇವೆ. ಸೂರ್ಯನೇ ಸರ್ಕಾರಕ್ಕೆ ಕಾರಕ, ಯಾಕಂದ್ರೆ ಗವರ್ಮೆಂಟ್ ಅಥಾರಿಟಿ ಪವರ್ ಅನ್ನೋದಕ್ಕೂ ಹೇಳ್ತೀವಿ. ಸೂರ್ಯ ಗ್ರಹವನ್ನ ನಾವು ಜೀವ ರಕ್ಷಣೆ ಮಾಡುವಂತಹ ಗ್ರಹ ಅಂತ ಸಹ ಹೇಳ್ತೀವಿ. ಗುರುವನ್ನ ನಾವು ಜೀವಕಾರಕ ಅಂತ ಹೇಳ್ತೀವಿ, ಜೀವವನ್ನ ಉಳಿಸುವಂತಹ, ಜೀವವನ್ನು ಕೊಡುವಂತಹ ಗ್ರಹ ಅಂತ. ಹಾಗೆ ಸೂರ್ಯನನ್ನು ಸಹ ಜೀವವನ್ನ ರಕ್ಷಣೆ ಮಾಡುವಂತಹ ಗ್ರಹ, ಯಾವುದೇ ಸಂಕಟಗಳಿಂದ ಮುಕ್ತಿ ಮಾಡುವಂತಹ ಗ್ರಹ ಅಂತ ಸೂರ್ಯನನ್ನ ನಾವು ಸಂಬೋಧಿಸ್ತೇವೆ. ಇಷ್ಟಲ್ಲದೆ ಆಧುನಿಕ ಯುಗದಲ್ಲಿ ಸೂರ್ಯನಿಗೆ ನಾವು ಅರಣ್ಯ ಪ್ರದೇಶಗಳನ್ನ ಹಾಗೂ ಬೆಟ್ಟಗುಡ್ಡಗಳನ್ನ ಅಥವಾ ಸರ್ಕಾರವನ್ನ ಅಥವಾ ಪ್ರಯಾಣವನ್ನ ನಡೆಸುವಂತದನ್ನ, ಇದನ್ನೆಲ್ಲ ನಾವು ಸೂರ್ಯನಿಂದ ನಾವು ನೋಡ್ತೀವಿ. ಇಷ್ಟಲ್ಲದೆ ಸೂರ್ಯನನ್ನ ನಾವು ಈ ಹೋಮ ಹವನಗಳನ್ನ, ಯಜ್ಞ ಯಾಗಾದಿಗಳನ್ನ ಅಥವಾ ಮಂದಿರಗಳನ್ನ, ಮತ್ತೆ ಅದರಲ್ಲಿ ಆಸಕ್ತಿ, ಯಾರು ಸೂರ್ಯನಿಂದ ಸಾಕಷ್ಟು ಪ್ರಭಾವ ಹೊಂದಿರ್ತಾರೋ ಆ ತರಹದ ಜಾತಕನು ಅಥವಾ ಜಾತಕಗಳು ಈ ಒಂದು ಹೋಮ ಯಜ್ಞ ಯಾಗಾದಿಗಳಲ್ಲಿ ಸಾಕಷ್ಟು ಅಭಿರುಚಿಯನ್ನು ಹೊಂದಿರ್ತಾರೆ. ಮತ್ತು ಈ ನೈಸರ್ಗಿಕವಾಗಿ ಯಾವುದೇ ತರಹದ ಒಂದು ಶಾಸ್ತ್ರೋಕ್ತವಾದಂತಹ ಒಂದು ಏನು ಪದ್ಧತಿ ಇರುತ್ತೋ ಅದರಲ್ಲಿ ಅವರಿಗೆ ಬಹಳಷ್ಟು ರುಚಿ ಇದೆ ಅಂತ ನಾವು ಸಹ ಹೇಳ್ತೀವಿ. ಇಷ್ಟು ಬಂದು ನಾವು ಆಧುನಿಕ ಯುಗದಲ್ಲಿ ಸೂರ್ಯನನ್ನ ಯಾವ್ದಾವ್ದ ಒಂದಕ್ಕೆ ನೋಡ್ತೀವಿ. ಇವನ್ ನಾವು ಈ ಖಗೋಳಶಾಸ್ತ್ರವಾಗಿರ್ಬೋದು ಅಥವಾ ಫಿಸಿಕ್ಸ್ ಹೇಳ್ತೀವಿ, ಇದೆಲ್ಲದಕ್ಕೂ ಭೌತಶಾಸ್ತ್ರಕ್ಕೂ ಸಹ ನಾವು ಸೂರ್ಯನನ್ನ ನಾವು ನೋಡ್ತೀವಿ. ಯಾರಿಗಾದ್ರೂ ಭೌತಶಾಸ್ತ್ರದಲ್ಲಿ ಉನ್ನತ ಪದವಿ ಮಾಡಬೇಕು ಅಂದ್ರೆ ಅವರ ಸೂರ್ಯ ಹೇಗಿರ್ತಾನೆ ಅದನ್ನ ನಾವು ಮೊದಲನೇದಾಗಿ ನೋಡ್ತೀವಿ. ಸೊ ಇಷ್ಟು ಬಂದು ಸೂರ್ಯನ ಒಂದು ವೆರಿ ಇಂಪಾರ್ಟೆಂಟ್ ಕಾರಕತ್ವಗಳು. ನಮ್ಮ ಇನ್ನೊಂದು ಜ್ಯೋತಿಷ್ಯ ಗ್ರಂಥವಾದ, ಬಹಳ ಪ್ರಮುಖವಾದ ಒಂದು ಗ್ರಂಥವಾದ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿ ಸೂರ್ಯನನ್ನ ಹೀಗೆ ವರ್ಣಿಸಲಾಗಿದೆ: ಮಧು ಪಿಂಗಲಾರ್ಧಕ ಚತುರಸ್ರ ತನುಹು ಪಿತ್ತ ಪ್ರಕೃತಿ ಸವಿತಲ್ಪ ಕಚಹ ಅಂತ. ಹೀಗಂದ್ರೆ ಮಧು ಪಿಂಗಲಾದಕ ಅಂದ್ರೆ ಈ ಮಧುವಿನಂತೆ ಅಥವಾ ಪಿಂಗಲ ಅಂದ್ರೆ ಈ ಹಳದಿ ಮಿಶ್ರಿತ ಮಧುವಿನ ಒಂದು ಬಣ್ಣದ ಕಣ್ಣುಳ್ಳವರು, ಕಣ್ಣಿನ ಒಂದು ಬಣ್ಣ ಏನಿದೆ ಅದು ಮಧು ಮತ್ತೆ ಹಳದಿ ಇವೆರಡರ ಮಿಶ್ರಣವಾದಂತಹ ಬಣ್ಣ. ಮತ್ತೆ ಅವರ ಒಂದು ಏನು ಒಂದು ದೈಹಿಕವಾದಂತಹ ಒಂದು ಪ್ರಕೃತಿ ಹೇಗಿದೆ, ಶರೀರ ಹೇಗಿದೆ, ಅದು ಚತುರಸ್ತ್ರ ತನುಹು ಅಂದ್ರೆ ಒಂದು ಸ್ಲಿಮ್ ಬಾಡಿ ಅಂತಾನು ಹೇಳ್ಬೋದು, ಒಂದು ಅಚ್ಚುಕಟ್ಟಾದಂತಹ ಒಂದು ಶರೀರ ಸಹ. ಮತ್ತೆ ಅವರದ್ದು ಒಂಥರ ಈ ಚತುರಸ್ತ್ರ ಅಂದ್ರೆ ಒಂದು ಸ್ಕ್ವೇರ್ ಟೈಪ್ ಬಾಡಿ ಅಥವಾ ಸ್ಲಿಮ್ ಬಾಡಿ ಅಂತ ಹೇಳ್ತೀವಿ, ಅದು ಸಹ ಚತುರಸ್ರ ತನುಹು. ಮತ್ತೆ ಪಿತ್ತ ಪ್ರಕೃತಿ, ಸೂರ್ಯನನ್ನು ನಾವು ಪಿತ್ತ ಪ್ರಕೃತಿ, ಆಯುರ್ವೇದದ ಪ್ರಕಾರ ಪಿತ್ತ ಅಂಶವನ್ನ ನಾವು ಸೂರ್ಯನಿಗೆ ಸೂಚಿಸ್ತೇವೆ. ಮತ್ತು ಇಷ್ಟಲ್ಲದೆ ಸವಿತಲ್ಪ ಕಚಹ ಅಂತಾನು ಹೇಳ್ತೀವಿ, ಯಾಕಂದ್ರೆ ಆತನನ್ನ ನಾವು ಸವಿತೃ ಅಂತ ಹೇಳ್ತೀವಿ. ಯಾಕಂದ್ರೆ ಸೂರ್ಯನನ್ನ ಸವಿತೃ ಅಂತ ಸಹ ಹೇಳೋದ್ರಿಂದ. ಮತ್ತೆ ಸಾತ್ವಿಕ ಗ್ರಹ, ಸೂರ್ಯ ಬಂದು ಕ್ರೂರ ಗ್ರಹ, ಬಟ್ ಆದ್ರೆ ಕ್ರೂರ ಗ್ರಹಗಳಲ್ಲೇ ಅತ್ಯಂತ ಕಡಿಮೆ ಕ್ರೂರ ಗ್ರಹ. ಮತ್ತೆ ಸೂರ್ಯ ಬಂದು ಸಾತ್ವಿಕ ಗ್ರಹ, ಯಾಕಂದ್ರೆ ಒಬ್ಬ ರಾಜನಾದನು ಕ್ರೂರನಾಗೂ ಇರಬೇಕು, ಮತ್ತೆ ಆತರ ತಂದೆ ಆಗಿರೋದ್ರಿಂದ ಆತ ಸಾತ್ವಿಕನಾಗೂ ಇರಬೇಕಾಗಿರೋದ್ರಿಂದ ಸೂರ್ಯ ಸಾತ್ವಿಕನೂ ಹೌದು ಹಾಗೂ ಕ್ರೂರ ಗ್ರಹವೂ ಹೌದು. ಅದರ ಪ್ರಮಾಣಗಳು ಈ ತರ ಇದೆ. ಆತನಿಗೆ ಸಂಬಂಧಪಟ್ಟಂತಹ ಹರಳು ಬಂದು ಮಾಣಿಕ್ಯ, ರೂಬಿ ಏನ್ ಹೇಳ್ತಾರೆ. ಮತ್ತೆ ಸೂರ್ಯನ ಒಂದು ಪ್ರಭಾವ ಲಗ್ನದ ಮೇಲೆ ಇದ್ರೆ, ಅಂದ್ರೆ ಮೊದಲನೇ ಭಾವದಲ್ಲೇ ಸೂರ್ಯನ ಪ್ರಭಾವ ಇದ್ರೆ, ಸಾಕಷ್ಟು ಇದ್ರೆ, ಅಥವಾ ಲಗ್ನಾಧಿಪತಿಯ ಮೇಲೆ ಸಾಕಷ್ಟು ಪ್ರಭಾವ ಇದ್ರೆ ಅಂತವರಿಗೆ ತಲೆಯ ಮೇಲೆ ಕೂದಲಿನ ಒಂದು ಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಅಥವಾ ಬೇಗ ಒಂದು 22-23 ವರ್ಷದ ನಂತರ ಅವ್ರಿಗೆ ಕೂದಲು ಉದ್ರಲಿಕ್ಕೆ ಶುರು ಆಗುತ್ತೆ. ಮತ್ತೆ ಒಂದು 32-36 ವರ್ಷದ ಒಳಗಡೆ ಅವ್ರಿಗೆ ಅರ್ಧ ಚಂದ್ರದ ತರ ಆಲ್ಮೋಸ್ಟ್ ಬಾಲ್ಡ್ನೆಸ್ ಅಂತ ಏನ್ ಹೇಳ್ತೀವೋ ಅದು ಸಹ ಬರುತ್ತೆ. ಸೊ ನಾವು ನೋಡ್ಬೋದು ಎಷ್ಟೊಂದು ಜನ ಒಂದು ಉನ್ನತ ಅಧಿಕಾರದ ಹುದ್ದೆಯಲ್ಲಿರೋರಿಗೆ ಅವರ ಸೂರ್ಯ ತುಂಬಾ ಬಲವಾಗಿ ಚೆನ್ನಾಗಿದ್ದಾನೆ, ಯಾಕಂದ್ರೆ ಲಗ್ನದಲ್ಲಿ ಸೂರ್ಯ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದ್ರೆ ಭಾವಗಳಲ್ಲಿ 12 ಭಾವಗಳಲ್ಲಿ ಲಗ್ನ ಭಾವದಲ್ಲಿ ಸೂರ್ಯನ ಒಂದು ಸ್ಥಾನ ಏನಿದೆ ಬಹಳ ಉತ್ತಮ ಅಂತ ಹೇಳ್ತೀವಿ. ಯಾಕಂದ್ರೆ ಲಗ್ನಕ್ಕೆ ಅಥವಾ ಮೊದಲನೇ ಭಾವಕ್ಕೆ ಕಾರಕ ಗ್ರಹ, ಭಾವಕ್ಕೆ ಕಾರಕ ಗ್ರಹ ಸೂರ್ಯನಾಗ್ತಾನೆ. ಯಾಕಂದ್ರೆ ಆತ ಆತ್ಮಕಾರಕ, ಹಾಗೂ ಮೊದಲನೇ ಒಂದು ಭಾವ ಆತ್ಮವನ್ನ ಅಥವಾ ನಮ್ಮನ್ನೇ ಸೂಚಿಸೋದ್ರಿಂದ ಮೊದಲನೇ ಅಥವಾ ಲಗ್ನ ಭಾವಕ್ಕೆ ಕಾರಕ ಗ್ರಹ ಸೂರ್ಯನು ಅಲ್ಲೇ ಇದ್ದಾಗ ಬಹಳ ಉತ್ತಮ ಅಂತ ಹೇಳ್ತೀವಿ. ಹಾಗಾಗಿ ಈ ತರದ ಒಂದು ಲಗ್ನದಲ್ಲಿ ಸೂರ್ಯ ಸಿಗ್ಲಿಕ್ಕೆ ಸಾಧ್ಯ ಇರೋದು ಒಂದೇ ತರದ ವ್ಯಕ್ತಿಗಳಿಗೆ. ಯಾರಿಗೆ ಅಂತ ಹೇಳಿದ್ರೆ ಸೂರ್ಯೋದಯದ ಸಮಯದಲ್ಲಿ ಯಾರು ಹುಟ್ಟಿರ್ತಾರೋ, 2 ಗಂಟೆ ಸೂರ್ಯೋದಯ ಸಮಯದಲ್ಲಿ ಯಾರು ಹುಟ್ಟಿರ್ತಾರೋ ಅಂತವ್ರಿಗೆ ಮಾತ್ರ ಲಗ್ನದಲ್ಲಿ ಸೂರ್ಯ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಲಗ್ನ ಪಾಯಿಂಟ್ ಸೂರ್ಯನ ಡಿಗ್ರಿಗೆ ಮ್ಯಾಚ್ ಆದಾಗ್ಲೇ ಸೂರ್ಯೋದಯ ಆಗೋದು. ಇಷ್ಟಲ್ಲದೆ ಸೂರ್ಯನಿಗೆ 3 ನಕ್ಷತ್ರಗಳ ಅಧಿಪತಿ ಸಹ ಹೇಳಲಾಗ್ತದೆ. ಯಾಕಂದ್ರೆ ಎಲ್ಲಾ ಗ್ರಹಗಳಿಗೂ 3 ನಕ್ಷತ್ರಗಳಿದೆ, ಎಲ್ಲಾ ನವಗ್ರಹಗಳಿಗೂ. ಹಾಗೆ ಸೂರ್ಯನಿಗೂ ಸಹ 3 ನಕ್ಷತ್ರಗಳಿದೆ.
ಮೊದಲನೇದು ಬಂದು ಕೃತಿಕಾ ನಕ್ಷತ್ರ. ಇದು ಮೇಷರಾಶಿಯಲ್ಲಿ ಹಾಗೂ ವೃಷಭ ರಾಶಿಯಲ್ಲಿ ಬರುತ್ತೆ. ಮೂರು ನಕ್ಷತ್ರಗಳು, ಕೃತಿಕಾ ನಕ್ಷತ್ರ, ಉತ್ತರ ಫಲ್ಗುಣಿ ಹಾಗೂ ಉತ್ತರಾಷಾಢ, ಈ ಮೂರು ನಕ್ಷತ್ರಗಳು ಸೂರ್ಯನ ನಕ್ಷತ್ರಗಳು ಹಾಗೂ ಈ ಮೂರು ನಕ್ಷತ್ರಗಳು ಎರಡೆರಡು ರಾಶಿಯಲ್ಲಿ ಬರುತ್ತೆ. ಸೊ ಮೊದಲನೇ ಪಾದವಾದ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಆದರೆ 2, 3, 4 ಪಾದಗಳು ವೃಷಭ ರಾಶಿಯಲ್ಲಿ. ಯಾಕಂದ್ರೆ ಈ ಪ್ರತಿಯೊಂದು ನಕ್ಷತ್ರವನ್ನ 4 ಪಾದಗಳಾಗಿ ನಾವು ವಿಂಗಡಿಸ್ತೇವೆ. ಹಾಗೂ ಮೊದಲನೇ ಪಾದ ಒಂದು ರಾಶಿಯಲ್ಲಿ ಬಂದ್ರೆ ಇನ್ನು 3 ಪಾದಗಳು ಇನ್ನೊಂದು ರಾಶಿಯಲ್ಲಿ ಬರುತ್ತೆ. ಇದು ಸೂರ್ಯನಿಗೆ ಮಾತ್ರ. ಹಾಗಾಗಿ ಸೂರ್ಯನ ನಕ್ಷತ್ರಗಳನ್ನ ತ್ರಿಪಾದಿ ನಕ್ಷತ್ರಗಳು ಅಂತ ನಾವು ಕರಿತೇವೆ. ಯಾಕಂದ್ರೆ 3 ಪಾದ ಒಂದ್ ರಾಶಿಲಿ, 1 ಪಾದ ಇನ್ನೊಂದು ರಾಶಿಲಿ ಬರೋದ್ರಿಂದ. ಸೊ ಕೃತಿಕಾ ನಕ್ಷತ್ರ ಒಂದು ಮೇಷ ಹಾಗೂ ವೃಷಭದಲ್ಲಿದ್ರೆ, ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹ ಹಾಗೂ ಕನ್ಯಾದಲ್ಲಿದೆ, ಹಾಗೂ ಉತ್ತರಾಷಾಢ ನಕ್ಷತ್ರ ಧನುರ್ ಹಾಗೂ ಮಕರ ರಾಶಿಯಲ್ಲಿದೆ. ಸೊ ಇಷ್ಟು ಒಂದು ಸೂರ್ಯನ ನಕ್ಷತ್ರಗಳು. ಮತ್ತೆ ಇಷ್ಟಲ್ಲದೆ ಸೂರ್ಯನ ನಕ್ಷತ್ರಗಳಲ್ಲೂ ಸಹ ಪ್ರಮುಖವಾದ ಒಂದು ನಕ್ಷತ್ರ ಅಂದ್ರೆ ಉತ್ತರಾಷಾಢ ನಕ್ಷತ್ರ. ಯಾಕಂದ್ರೆ 4ನೇ ಪಾದವಾದ ಉತ್ತರಾಷಾಢ ನಕ್ಷತ್ರ ಅಭಿಜಿತ್ ನಕ್ಷತ್ರವೂ ಸಹ ಆಗುತ್ತೆ. ಸೊ ಸೂರ್ಯನು ಅಭಿಜಿತ್ ನಕ್ಷತ್ರದಲ್ಲಿದ್ದಾಗ ಪರಮ ಶುಭನಾಗಿರ್ತಾನೆ ಅಂತಾನು ಹೇಳ್ತೇವೆ. ಯಾಕಂದ್ರೆ ಇನ್ನು ಉಚ್ಚಸ್ಥನಾಗಿರೋದಕ್ಕಿಂತ ಇನ್ನು ಪರಮ ಶುಭ ಅಂತ ಹೇಳ್ತೀವಿ. ಒಂದು ಉನ್ನತವಾದಂತಹ ಒಂದು ಸಾತ್ವಿಕತೆಯನ್ನ ಅವನು ಆ ಸ್ಥಾನದಲ್ಲಿ ಲಭಿಸ್ತಾನೆ ಅಂತಾನು. ಸೂರ್ಯನು ಬಲವಾದ ಆತ್ಮ ಪ್ರಜ್ಞೆ ಮತ್ತು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಗುರಿಯನ್ನು ಹೊಂದಿರುವಂತಹ, ಛಲವನ್ನ ತೋರಿಸುವಂತಹ ಗ್ರಹವೂ ಸಹ ಆಗಿರುತ್ತೆ. ಸೊ ಸೂರ್ಯನ ಕಾರಕತ್ವಗಳು ಸಹ ಇದು ಬಲವಾದ ಆತ್ಮಪ್ರಜ್ಞೆ, ಜೀವನದಲ್ಲಿ ಗುರಿಯನ್ನು ಹೊಂದಿರೋದು, ಮತ್ತೆ ಅದರ ಬಗ್ಗೆ ಒಂದು ಸಾಕಷ್ಟು ಆಶಾಭಾವವನ್ನು ಹೊಂದಿರುವುದು ಸಹ ಸೂರ್ಯನ ಕಾರಕತ್ವವೇ ಆಗಿರುತ್ತೆ. ಇಷ್ಟಲ್ಲದೆ ಮತ್ತೆ ಯಾವುದೇ ಒಂದು ವಿಷಯದಲ್ಲಿ ಆಸಕ್ತಿ ಮತ್ತೆ ಅಥವಾ ಧ್ಯೇಯ ಪ್ರೇರಿತವಾದಂತಹ ಒಂದು ಕೆಲಸಗಳೇನಿರುತ್ತೆ ಅದರ ಬಗ್ಗೆ ಒಂದು ಫೋಕಸ್ಡ್ ಆಗಿ ಒಂದು ಮಿಷನ್ ಜೊತೆ ಮಾಡೋದು ಕೆಲಸ ಅಂತ ಹೇಳ್ತೀವಲ್ಲ, ಅಂತಹ ಕೆಲಸಗಳಲ್ಲೂ ಸಹ ಸೂರ್ಯನ ಅತ್ಯಗತ್ಯ ಆಗಿರುತ್ತೆ. ಯಾರೇ ಒಬ್ರು ಒಂದು ಪ್ರಶ್ನೆ ಬಂದು ಕೇಳಿದಾಗ ನಾವು ಜ್ಯೋತಿಷಿಗಳ ಹತ್ರ ನಾವು ಸೂರ್ಯ ಹೇಗಿರ್ತಾನೆ ಅಂತ ಇಂಥ ಸಮಯಗಳಲ್ಲಿ ನೋಡ್ತೀವಿ. ಯಾವುದೋ ಒಂದು ಕೆಲಸ ಆಗ್ಬೇಕು, ಅವರ ಲಕ್ಷ್ಯ ಇದೆ, ಇಲ್ಲಾಗಬೇಕು ಅಂತದಕ್ಕೂ ಸಹ ಸೂರ್ಯ ಬಹಳ ಮುಖ್ಯ. ಮತ್ತು ಇದು ಏನದು ಸಮಯದ ಒಂದು ಸಮಯ ಪ್ರಜ್ಞೆ ಅಂತ ಹೇಳ್ತೀವಿ, ಮತ್ತೆ ಒಂದು ಡಿಸಿಪ್ಲಿನ್ ಅಥವಾ ಒಂದು ಶಿಸ್ತುಬದ್ಧ ಜೀವನ, ಇದಕ್ಕೆಲ್ಲಾನು ಸೂರ್ಯ ಬಹಳ ಮುಖ್ಯ. ಯಾಕಂದ್ರೆ ಸೂರ್ಯ ಎಷ್ಟು ಟೈಮ್ ಕೀಪ್ ಮಾಡ್ತಾನೆ ಅಥವಾ ಒಂದು ಪಂಕ್ಚುಯಾಲಿಟಿ ಹೇಗಿದೆ, ಅವನ ಸಮಯ ಪ್ರಜ್ಞೆ ಹೇಗಿದೆ ಅಂದ್ರೆ ಇಷ್ಟೊತ್ತಿಗೆ ಸೂರ್ಯೋದಯ ಅಂದ್ರೆ ಇಷ್ಟೊತ್ತಿಗೆ ಸೂರ್ಯೋದಯ. ಸೊ ಅವನದು ಒಂದು ರೊಟೀನ್ ಹೀಗೆ ಫಾಲೋ ಆಗೋದ್ರಿಂದ ಅವನಿಗೆ ಈ ಎಲ್ಲಾ ಒಂದು ಕಾರ್ಯಕತ್ವಗಳನ್ನು ನಾವು ಸಹ ಕೊಡ್ತೀವಿ. ಜ್ಯೋತಿಷ್ಯ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಇಷ್ಟಲ್ಲದೆ ಯಾವುದೇ ತರಹದ ಸೃಜನಶೀಲತೆ ಆಗಿರ್ಬೋದು, ಮತ್ತೆ ಯಾವುದೇ ದಾನ ಪುಣ್ಯ ಕರ್ಮಗಳಿಗೂ ಸಹ ಪ್ರಮುಖ ಗ್ರಹವಾಗುತ್ತಾರೆ. ಸೊ ಸೃಜನಶೀಲತೆ ಆಗಿರ್ಬೋದು, ಪರೋಪಕಾರವಾಗಿರ್ಬೋದು, ಅಥವಾ ಯಾವುದೇ ತರಹದ ದಾನ ಧರ್ಮ ಪುಣ್ಯ ಕರ್ಮಗಳನ್ನ ಮಾಡಬೇಕು ಅಂತಿದ್ರೆ, ಅಥವಾ ಇಷ್ಟಲ್ಲದೆ ನಾಯಕತ್ವ ಗುಣಗಳಿಗೂ ಸಹ ಸೂರ್ಯನು ಬಹಳ ಪ್ರಮುಖವಾದದ್ದು. ಯಾಕಂದ್ರೆ ಸೂರ್ಯ ನವಗ್ರಹಗಳ ರಾಜ. ಮತ್ತೆ ಎಷ್ಟೊಂದು ವಿಷಯದಲ್ಲಿ ಸೂರ್ಯನ ಒಂದು ಆ ನಾಯಕತ್ವ ಗುಣ ನಮ್ಗೆ ಈ ನಮ್ಮ ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಸೊ ಹಾಗಾಗಿ ಈ ನಾಯಕತ್ವ ಗುಣಗಳಾಗಿರ್ಬೋದು ಅಥವಾ ವಾಲಂಟರಿಲಿ ಇನಿಷಿಯೇಟಿವ್ ತಗೊಂಡು ಹೊಸದಾಗಿ ಏನೋ ಒಂದನ್ನು ಶುರು ಮಾಡೋದು, ಇದಕ್ಕೆಲ್ಲರಿಗೂ ಸೂರ್ಯ ಕಾರ್ಯಕ್ರಮ ಆತ್ಮದಿಂದ ಬರಬೇಕು. ಯಾವುದೇ ಒಬ್ಬ ಮನುಷ್ಯನಿಗೆ ಆತ್ಮದಲ್ಲಿರುವ ಚೈತನ್ಯ ಶಕ್ತಿಯಿಂದ ಆತನಿಗೆ ಜ್ಞಾನೋದಯವಾಗಿ ಆತನೇ ಒಂದು ಆ ಇನಿಷಿಯೇಟಿವ್ ತಗೊಂಡು ಬಂದಾಗ ತಾನೇ ಸೂರ್ಯನು ಅಂದ್ರೆ ಆತ ಮನುಷ್ಯ ಸಹ ಪ್ರಜ್ವಲಿಸಲಿಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ಸೂರ್ಯ ಈ ಎಲ್ಲಾ ತರಹದ ಒಂದು ಗುಣಗಳಿಗೆ ಕಾರಕ ಗ್ರಹ ಆಗ್ತಾರೆ. ಸೊ ಇಷ್ಟಲ್ಲದೆ ಜಗತ್ತಿನಲ್ಲಿ ಯಾವುದೇ ತರಹದ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ತರಬೇಕು ಅಂತ ಹೇಳಿದ್ರು ಅಂತಹ ಮನುಷ್ಯರಲ್ಲೂ ಸಹ ಸೂರ್ಯ ಬಹಳ ಪ್ರಮುಖವಾದ ಗ್ರಹ ಆಗ್ತಾನೆ. ಯಾಕಂದ್ರೆ ಆತನೇ ಆತ್ಮಕಾರಕ ಆದ್ರಿಂದ ಅವನಲ್ಲಿ ಮೊದಲು ಸ್ವಯಂ ಜಾಗೃತಿಯಾಗಿ ಆತನಲ್ಲಿ ಬದಲಾವಣೆಯಾಗಿ ಆಮೇಲೆ ಸಹ ಅವರು ಜಗತ್ತಿನಲ್ಲಿ ಅಥವಾ ಬೇರೆ ಯಾರಲ್ಲೂ ಸಹ ಬದಲಾವಣೆ ತರಲಿಕ್ಕೆ ಸಾಧ್ಯ. ಸೊ ಇಷ್ಟು ಒಂದು ಸೂರ್ಯನ ಕಾರಕತ್ವಗಳು ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ಯಾವ್ದಾರ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದಿದ್ರೆ ನಾನು ಖಂಡಿತ ಮಾಡ್ತೀನಿ. ಈಗ ನಾವು ಮುಂದಕ್ಕೆ ಹೋಗೋಣ ಬನ್ನಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವ ಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಅಂತ. ಅಂದ್ರೆ ಆದಿತ್ಯ ಹೃದಯವನ್ನ ದಿನನಿತ್ಯ ಯಾರು ಪಠನೆ ಮಾಡ್ತಾರೋ ಅದರಿಂದ ಸಿಗುವಂತ ಪುಣ್ಯ ಅನೇಕವಾದದ್ದು, ಅಕ್ಷಯವಾದದ್ದು, ಪರಮ ಶಿವನನ್ನೇ ಲಭಿಸುವಂತಹ ಒಂದು ಅವಕಾಶ ಇದೆ. ಮತ್ತೆ ಎಲ್ಲಾ ಶತ್ರುಗಳು ವಿನಾಶರಾಗ್ತಾರೆ, ಶತ್ರು ಧ್ವಂಸವಾಗುತ್ತೆ. ಮತ್ತೆ ಇದನ್ನ ಯಾವುದೇ ತರಹದ ಒಂದು ಯುದ್ಧದಲ್ಲಿ ಜಯ ಪಡಿಬೇಕು ಅಂತ ಇದ್ರೆ
ಆದಿತ್ಯ ಹೃದಯದ ಪಠಣೆ ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ಬೇಕು ಅಂತಿದ್ರೆ ದಿನವೂ ನಿತ್ಯ ಆದಿತ್ಯ ಹೃದಯವನ್ನ ಪಠಣೆ ಮಾಡ್ಬೇಕು ಅಂತಿದೆ. ಯಾಕಂದ್ರೆ ಸೂರ್ಯನನ್ನ ನಾನು ಆಗ್ಲೇ ವರ್ಣಿಸಿದ ಹಾಗೆ ಯಾವುದೇ ಒಂದು ಗುರಿಯನ್ನ ಇಟ್ಕೊಂಡಿರುವಂತಹ ಒಬ್ಬ ಮನುಷ್ಯ, ಅದನ್ನ ಸಾಧಿಸಬೇಕು ಅಂತ ಇರೋರು, ಛಲ ಇರೋರು, ಮತ್ತೆ ತುಂಬಾ ಆಶಾವಾದಿಯಾಗಿರೋರನ್ನ ಸೂರ್ಯ ರೆಪ್ರೆಸೆಂಟ್ ಮಾಡೋದ್ರಿಂದ ಸೊ ಸೂರ್ಯನ ಆರಾಧನೆ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಸೂರ್ಯನ ಒಂದು ಮಹತ್ವ ನಮಗೆ ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರೋ ಹಾಗೆ ನಮ್ಗೆ ಕಾಣಿಸುತ್ತೆ. ಯಾಕಂದ್ರೆ ಸೂರ್ಯ ಇವತ್ತಿನ ಕಾಲದಲ್ಲೂ ಸಹ ನಮಗೆ ಆತನ ಒಂದು ಇವತ್ತಿನ ಆಧುನಿಕ ಯುಗದಲ್ಲೂ ಎಷ್ಟೋ ಹೊಸ ಒಂದು ಕಾರಕಗಳು ನಾವು ಅದಕ್ಕೆ ಸೇರಿಸಿ ಸೂರ್ಯನ ಒಂದು ಮಹತ್ವವನ್ನು ತೋರಿಸಿ ಯಾವುದೇ ಸಂಸ್ಥೆಯಲ್ಲಾಗ್ಲಿ, ನಾವು ಪಬ್ಲಿಕ್ ಸೆಕ್ಟರ್ ಆಗ್ಲಿ, ಪ್ರೈವೇಟ್ ಸೆಕ್ಟರ್ ಆಗ್ಲಿ, ಸರ್ಕಾರಿಲಾಗ್ಲಿ, ಖಾಸಗಿ ಸಂಸ್ಥೆಯಲ್ಲಾಗ್ಲಿ ಉನ್ನತ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಸೂರ್ಯ ಬಹಳ ಮುಖ್ಯ. ಹಾಗಾಗಿ ಸೂರ್ಯಾರಾಧನೆ ಬಹಳವಾಗಿ ಮುಖ್ಯ. ಹಾಗಾಗಿ ನಮ್ಮ ಹಿಂದಿನ ಕಾಲದವರು ಸೂರ್ಯೋದಯದ ಸಮಯದಲ್ಲಿ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳ್ತಾ ಇದ್ದಿತ್ತು. ಹಾಗಾಗಿ ಸೂರ್ಯನ ಮಹತ್ವ ಬಹಳಷ್ಟು ಇದೆ. ಈಗ ಧಾನ್ಯಗಳಲ್ಲಿ ಸೂರ್ಯನನ್ನು ನಾವು ಗೋಧಿಗೆ ಹೇಳ್ತೀವಿ, ರಾಜ್ಯಗಳಲ್ಲಿ ಕಳಿಂಗ, ಹರಳೆಯಲ್ಲಿ ಮಾಣಿಕ್ಯ, ಮತ್ತೆ ಸೂರ್ಯನನ್ನ ನಾವು ಈ ಸ್ವಾದದಲ್ಲಿ ಕಹಿ ಪದಾರ್ಥಗಳಿಗೆ ಸೂರ್ಯ ಕಾರಕ, ಮತ್ತೆ ಈ ಅರಣ್ಯ ಪ್ರದೇಶಗಳು, ಗುಡ್ಡ ಬೆಟ್ಟಗಳು ಇದಕ್ಕೆಲ್ಲ ಸೂರ್ಯ ಕಾರಕ, ಮತ್ತೆ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರೋರ್ಗೂ ಸಹ ಸೂರ್ಯನ ಒಂದು ಪ್ರಭಾವ ಇರುತ್ತೆ. ಸೊ ಇಷ್ಟಲ್ಲದೆ ಸೂರ್ಯನನ್ನ ನಾವು ವರ್ಣಗಳಲ್ಲಿ ಕ್ಷತ್ರಿಯ ವರ್ಣದವನು, ಆತ ಸಾತ್ವಿಕ ಗ್ರಹ, ಮತ್ತು ಋತುಗಳಲ್ಲಿ ಗ್ರೀಷ್ಮ ಋತುವನ್ನ ಅಂದ್ರೆ ಈ ಸಮ್ಮರ್ ಸೀಸನ್ ಅಂತ ಏನ್ ಹೇಳ್ತೀವಿ ಅಥವಾ ಅತ್ಯಂತ ಪ್ರಕೋಪವಾದ ಒಂದು ಬಿಸಿಲು ಏನಿರುತ್ತೆ ಆ ಗ್ರೀಷ್ಮ ಋತುವಿಗೆ ಕಾರಕ ಸೂರ್ಯ ಗ್ರಹ ಅಂತ ನಾವು ಹೇಳ್ತೀವಿ. ಮತ್ತೆ ಸೂರ್ಯನನ್ನ ಅಗ್ನಿಗೆ ನಾವು ಹೋಲಿಸ್ತೀವಿ, ಅಗ್ನಿಯ ಚೆಂಡದು ಅಥವಾ ಬೆಂಕಿಯ ಚೆಂಡು ಅಂತ ನಾವೇನ್ ಹೇಳ್ತೀವಿ. ಮತ್ತೆ ಸೂರ್ಯನ ಅಧಿದೇವತೆ ಬಂದು ರುದ್ರದೇವರು, ಅಂದ್ರೆ ಈಶ್ವರನ ಒಂದು ರೂಪ. ಸೊ ಈಶ್ವರನೇ ಸೂರ್ಯನಿಗೆ ಅಧಿದೇವತೆ ಆಗ್ತಾನೆ. ಅದರಲ್ಲೂ ರುದ್ರ ಆ ಫಾರ್ಮ್ ಏನಿದೆ, ಒಂದು ರೂಪ, ಭಗವಂತ ಈಶ್ವರನ ಒಂದು ರುದ್ರ ಫಾರ್ಮ್ ಏನಿದೆ ಅದು ಸ್ಪೆಸಿಫಿಕ್ ಆಗಿ ಅಧಿದೇವತೆ ಸೂರ್ಯನಿಗೆ. ಆದ್ರೆ ಮೇನ್ ಆಗಿ ಸೂರ್ಯನಿಗೆ ನಾವು ಈಶ್ವರನನ್ನೇ ಹೇಳೋದು. ಮತ್ತೆ ಇಷ್ಟಲ್ಲದೆ ಸೂರ್ಯನು ಸಹ ಶಿವಭಕ್ತನಾಗಿರೋದ್ರಿಂದ ಆತನು ಸಕಲ ರೋಗಗಳಿಗೆ ವೈದ್ಯ ಅಂತಾನೂ ಇದೆ, ಮತ್ತೆ ಸಕಲ ರೋಗವನ್ನು ನಿವಾರಿಸುವವನು ಅಂತ ಸಹ ಇದೆ. ಇದ್ರ ಬಗ್ಗೆ ನಮ್ಗೆ ಆದಿತ್ಯ ಹೃದಯದಲ್ಲಿ ಒಂದು ತುಂಬಾ ಸುಂದರವಾದ ಒಂದು ಶ್ಲೋಕ ಬರುತ್ತೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವ ಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಅಂತ. ಅಂದ್ರೆ ಆದಿತ್ಯ ಹೃದಯವನ್ನ ದಿನನಿತ್ಯ ಯಾರು ಪಠನೆ ಮಾಡ್ತಾರೋ ಅದರಿಂದ ಸಿಗುವಂತಹ ಪುಣ್ಯ ಅನೇಕವಾದದ್ದು, ಅಕ್ಷಯವಾದದ್ದು, ಪರಮ ಶಿವನನ್ನೇ ಲಭಿಸುವಂತಹ ಒಂದು ಅವಕಾಶ ಇದೆ. ಮತ್ತೆ ಎಲ್ಲಾ ಶತ್ರುಗಳು ವಿನಾಶರಾಗ್ತಾರೆ, ಶತ್ರು ಧ್ವಂಸವಾಗುತ್ತೆ. ಮತ್ತೆ ಇದನ್ನ ಯಾವುದೇ ತರದ ಒಂದು ಯುದ್ಧದಲ್ಲಿ ಜಯ ಪಡಿಬೇಕು ಅಂತ ಇದ್ರೆ ಆದಿತ್ಯ ಹೃದಯದ ಪಠಣೆ ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ಬೇಕು ಅಂತಿದ್ರೆ ದಿನವೂ ನಿತ್ಯ ಆದಿತ್ಯ ಹೃದಯವನ್ನ ಪಠಣೆ ಮಾಡ್ಬೇಕು ಅಂತಿದೆ. ಯಾಕಂದ್ರೆ ಸೂರ್ಯನನ್ನ ನಾನು ಆಗ್ಲೇ ವರ್ಣಿಸಿದ ಹಾಗೆ ಯಾವುದೇ ಒಂದು ಗುರಿಯನ್ನ ಇಟ್ಕೊಂಡಿರುವಂತಹ ಒಬ್ಬ ಮನುಷ್ಯ, ಅದನ್ನ ಸಾಧಿಸಬೇಕು ಅಂತ ಇರೋರು, ಛಲ ಇರೋರು, ಮತ್ತೆ ತುಂಬಾ ಆಶಾವಾದಿಯಾಗಿರೋರನ್ನ ಸೂರ್ಯ ರೆಪ್ರೆಸೆಂಟ್ ಮಾಡೋದ್ರಿಂದ ಸೊ ಸೂರ್ಯನ ಆರಾಧನೆ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಸೂರ್ಯನ ಒಂದು ಮಹತ್ವ ನಮಗೆ ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರೋ ಹಾಗೆ ನಮ್ಗೆ ಕಾಣಿಸುತ್ತೆ. ಯಾಕಂದ್ರೆ ಸೂರ್ಯ ಇವತ್ತಿನ ಕಾಲದಲ್ಲೂ ಸಹ ನಮಗೆ ಆತನ ಒಂದು ಇವತ್ತಿನ ಆಧುನಿಕ ಯುಗದಲ್ಲೂ ಎಷ್ಟೋ ಹೊಸ ಒಂದು ಕಾರಕಗಳು ನಾವು ಅದಕ್ಕೆ ಸೇರಿಸಿ ಸೂರ್ಯನ ಒಂದು ಮಹತ್ವವನ್ನು ತೋರಿಸಿ ಯಾವುದೇ ಸಂಸ್ಥೆಯಲ್ಲಾಗ್ಲಿ, ನಾವು ಪಬ್ಲಿಕ್ ಸೆಕ್ಟರ್ ಆಗ್ಲಿ, ಪ್ರೈವೇಟ್ ಸೆಕ್ಟರ್ ಆಗ್ಲಿ, ಸರ್ಕಾರಿಲಾಗ್ಲಿ, ಖಾಸಗಿ ಸಂಸ್ಥೆಯಲ್ಲಾಗ್ಲಿ ಉನ್ನತ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಸೂರ್ಯ ಬಹಳ ಮುಖ್ಯ. ಹಾಗಾಗಿ ಸೂರ್ಯಾರಾಧನೆ ಬಹಳವಾಗಿ ಮುಖ್ಯ. ಹಾಗಾಗಿ ನಮ್ಮ ಹಿಂದಿನ ಕಾಲದವರು ಸೂರ್ಯೋದಯದ ಸಮಯದಲ್ಲಿ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳ್ತಾ ಇದ್ದಿತ್ತು. ಹಾಗಾಗಿ ಸೂರ್ಯನ ಮಹತ್ವ ಬಹಳಷ್ಟು ಇದೆ.